ಇವತ್ತಿನ ವಿಡಿಯೋದಲ್ಲಿ ನಾವು 2 ಅಂಕದ ಪ್ರಶ್ನೆಯಾದ ಪತ್ರರಂಧ್ರದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿರಿ. ಬಹಳ ಸುಲಭವಾಗಿದೆ. ಅದರಿಂದ ಎಲ್ಲ ವಿದ್ಯಾರ್ಥಿಗಳು 2 ಅಂಕಗಳನ್ನು ಪಡೆದುಕೊಳ್ಳಬೇಕು. ನೋಡಿ ಯಾವ ರೀತಿ ಇದೆ, ಬಹಳ ಸುಲಭ. ಇದರಲ್ಲಿ ಒಂದು ಮುಚ್ಚಿದ ಪತ್ರರಂಧ್ರ ಮತ್ತು ಇನ್ನೊಂದು ತೆರೆದ ಪತ್ರರಂಧ್ರ. ಈಗ ಡ್ರಾ ಮಾಡ್ತಾ ಇರೋದು ತೆರೆದ ಪತ್ರರಂಧ್ರ. ಈಗ ಸೈಡ್ ಮಾಡ್ತಿದ್ನಲ್ಲ, ಇವು ಕಾವಲು ಜೀವಕೋಶಗಳು. ಇದು ತೆರೆದ ಪತ್ರರಂಧ್ರ. ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಪತ್ರರಂಧ್ರ ತೆರೆಯಲು ಮತ್ತು ಮುಚ್ಚಲು ಸಹಾಯವಾದ ಜೀವಕೋಶಗಳು ಕಾವಲು ಜೀವಕೋಶಗಳು. ಈಗ ಡ್ರಾ ಮಾಡತ್ತನಲ್ಲ, ಇವು ಕ್ಲೋರೋಪ್ಲಾಸ್ಟ್ಗಳು. ಇವು ಕ್ಲೋರೋಪ್ಲಾಸ್ಟ್. ಇದು ಪತ್ರರಂಧ್ರ, ಕಾವಲು ಜೀವಕೋಶಗಳು. ಪತ್ರರಂಧ್ರ ತೆರೆಯಲು ಮತ್ತು ಮುಚ್ಚಲು ಸಹಾಯ ಮಾಡ್ತಾವ. ಇದು ತೆರೆದ ಪತ್ರರಂಧ್ರ. ನೋಡಿ ಭಾಗಗಳು. ಇದು ಕ್ಲೋರೋಪ್ಲಾಸ್ಟ್, ಪತ್ರರಂಧ್ರ. ಕಾವಲು ಜೀವಕೋಶಗಳು ಪತ್ರರಂಧ್ರ ತೆರೆಯಲು ಮತ್ತು ಮುಚ್ಚಲು ಸಹಾಯ ಮಾಡ್ತಾವೆ. ಮತ್ತು ಪತ್ರರಂಧ್ರದ ಇನ್ನೊಂದು ಕೆಲಸ, ಸಸ್ಯಗಳಲ್ಲಿ ಅನಿಲಗಳ ವಿನಿಮಯಕ್ಕೆ ಸಹಾಯ ಮಾಡ್ತಾವೆ. ಈಗ ಹೆಂಗೆ ನಮ್ಗೆ ಅನಿಲಗಳ ವಿನಿಮಯ ನಮ್ಮ ಶ್ವಾಸಾಂಗ ವ್ಯೂಹದ ಮೂಲಕ ನಡೀತದಲ್ಲ, ಹಾಗೆ ಇವುಗಳಲ್ಲಿ ಅನಿಲಗಳ ವಿನಿಮಯ, ಕಾರ್ಬನ್ ಡೈಆಕ್ಸೈಡನ್ನ ತೆಗೆದುಕೊಳ್ಳೋದು, ಆಕ್ಸಿಜನನ್ನು ಬಿಡುವುದು ಮಾಡ್ತಾವೆ ಈ ಒಂದು ಪತ್ರರಂಧ್ರಗಳ ಮೂಲಕ. ಮುಚ್ಚಿದ ಪತ್ರರಂಧ್ರ ಪ್ರಶ್ನೆ ಕೇಳ್ಬೋದು. ಹಾಗೆ ಮುಚ್ಚಿದ ಪತ್ರರಂಧ್ರದ ಅವಶ್ಯಕತೆ ಏನಿದೆ ಅಂದ್ರೆ, ಪತ್ರರಂಧ್ರಗಳು ಯಾವಾಗಲೂ ತೆರೆದಿರೋಂಗಿಲ್ಲ. ಕಾರಣ, ಪತ್ರರಂಧ್ರ ಯಾವಾಗಲೂ ತೆರೆದಿತ್ತಂದ್ರೆ ನೀರಿನ ನಷ್ಟ ಅಂದರೆ ಬಾಷ್ಪ ವಿಸರ್ಜನೆಯು ಕೂಡ ಈ ಪತ್ರರಂಧ್ರಗಳ ಮೂಲಕ ಆಗ್ತೈತಿ. ಆದ್ದರಿಂದ ಯಾವಾಗ ಅನಿಲಗಳ ವಿನಿಮಯ ಆಗ್ತಿರ್ತದಲ್ಲ, ಅವಾಗ ಮಾತ್ರ ಇದು ಪತ್ರರಂಧ್ರಗಳು ಓಪನ್ ಇರ್ತಾವೆ. ಇಲ್ಲ ಅಂತಂದ್ರೆ ಪತ್ರರಂಧ್ರ ಮುಚ್ಚಿರ್ತಾವ. ಕಾರಣ, ನೀರಿನ ನಷ್ಟವನ್ನು ತಡೆಯುವ ಸಲುವಾಗಿ. ಸಸ್ಯ ದೇಹದಿಂದ ನೀರಿನ ನಷ್ಟ ಆಗಬಾರ್ದಂಗೆ ಏನು ಮಾಡ್ತಾವೆ, ಪತ್ರರಂಧ್ರಗಳು ಮುಚ್ಚಿರ್ತಾವ. ಹಾಗೆ ಇದು ಮುಚ್ಚಿದ ಪತ್ರರಂಧ್ರದ ಚಿತ್ರ. ಈಗ ಡ್ರಾ ಮಾಡ್ತಾ ಇರೋದು ಕಾವಲು ಜೀವಕೋಶಗಳು. ಈಗ ಮಾಡ್ತಾ ಇರೋದು ಕ್ಲೋರೋಪ್ಲಾಸ್ಟ್. ಭಾಳ ಸುಲಭ. ಯಾವುದು ಪ್ರಶ್ನೆ ಕೇಳಿದ್ರು ನೀವು ಪತ್ರರಂಧ್ರದ ಬಗ್ಗೆ ಬರಿಬೋದು, ಕೇಳ್ಬೋದು. ಪತ್ರರಂಧ್ರಗಳು ಯಾವಾಗಲೂ ತೆರೆದಿರುತ್ತಿಲ್ಲ, ಕಾರಣವೇನು? ಕಾರಣ, ನೀರಿನ ನಷ್ಟವನ್ನು ತಡೆಯುವ ಸಲುವಾಗಿ. ಅದರ ಬಾಷ್ಪ ವಿಸರ್ಜನೆ ಪತ್ರರಂಧ್ರದ ಮೂಲಕನೇ ಆಗ್ತದೆ. ಸೊ ಇದು ಪತ್ರರಂಧ್ರ, ಕಾವಲು ಜೀವಕೋಶಗಳು, ಕ್ಲೋರೋಪ್ಲಾಸ್ಟ್, ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರ. ನೋಡಿ, ಒಂದು 3 ನಿಮಿಷದಲ್ಲಿ ಎಷ್ಟೊಂದು ವಿಷಯಗಳನ್ನ ತಿಳಿದುಕೊಂಡಿವಿ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಗಮನ ಹರಿಸಬೇಕು. ಹೇಳುವಂಥ ಎಲ್ಲ ವಿಷಯಗಳು ತುಂಬ ಮುಖ್ಯವಾದವುಗಳಾಗಿವೆ. ಸ್ವಲ್ಪ ನೋಡಿಕೊಳ್ಳಿ.